ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ರಾಜ್ಯ ಸಂಪುಟದ ಸಚಿವರ ಮೌಲ್ಯಮಾಪನಕ್ಕೆ ಮುಂದಾಗಿರ್ತಕ್ಕಂಥ ಕೆಪಿಸಿಸಿಯ ನಿರ್ಧಾರ ಸಿಎಂ ಸಿದ್ದರಾಮಯ್ಯಗೆ ಒಪ್ಪಿಗೆ ಆಗಿಲ್ಲ. ಯಾಕಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಈ ವಿಚಾರ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ. ಲೋಕಸಭಾ ಚುನಾವಣೆ ಇರ್ಬೋದು, ನಿಗಮ ಮಂಡಳಿಗಳ ನೇಮಕ ಇರ್ಬೋದು, ಮತ್ತೊಂದು ಕಡೆ ಸಚಿವರ ಮೌಲ್ಯಮಾಪನ ವಿಚಾರ ಇರ್ಬೋದು. ಆದರೆ ಸಚಿವರ ಮೌಲ್ಯಮಾಪನ ವಿಚಾರ 1 ವರ್ಷದವರೆಗೆ ಮಾತಾಡಬೇಡಿ, 1 ವರ್ಷದ ನಂತರ ಆ ಬಗ್ಗೆ ತಾವು ಮೌಲ್ಯಮಾಪನ ಮಾಡಬಹುದು ಅನ್ನೋಂತಂದ್ರೆ ಅಂದ್ರೆ ಈ ಒಂದು ನಿಲುವು ಏನಿದೆ ಕೆಪಿಸಿಸಿ ಅದನ್ನ ಒಪ್ಪಿಲ್ಲ ಸಿದ್ದರಾಮಯ್ಯ. ಅಂದ್ರೆ ಒಂದು ಕಡೆ ಕಾಂಗ್ರೆಸ್ ಮತ್ತು ಸರ್ಕಾರದ ಮಧ್ಯೆ ಸಮನ್ವಯತೆ ಇಲ್ಲ ಅನ್ನೋಂಥದ್ದು ಸ್ಪಷ್ಟ ಆಗುತ್ತೆ. ಆದರೆ ಚುನಾವಣೆ ಹತ್ರ ಬಂದಿರೋದನ್ನು ಬಹುತೇಕ ಸಚಿವರನ್ನ ಹತೋಟಿಯಲ್ಲಿ ಇಡಕ ಅಥವಾ ಸಿದ್ದರಾಮಯ್ಯ ಅವರನ್ನ ಮೂಗುದಾರ ಹಾಕಕ್ಕೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಈ ಒಂದು ಮೌಲ್ಯಮಾಪನದ ಅಸ್ತ್ರ ಪ್ರಯೋಗ ಆಗಿರ್ಬೋದು. ಸೊ ಹಾಗಾಗಿ ಈ ಒಂದು ಭೇಟಿ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, 3 ತಿಂಗಳ ಮೌಲ್ಯಮಾಪನಕ್ಕೆ ನಾನು ಒಪ್ಪೋದಿಲ್ಲ, 1 ವರ್ಷದ ನಂತರ ಇದ್ರ ಬಗ್ಗೆ ಆಲೋಚನೆ ಮಾಡಿ ತಾವು ಅನ್ನುವಂಥದ್ದು. ನನಗೆ ಬಂದಿಲ್ಲ ಅಧ್ಯಕ್ಷರಪ್ಪ, ಅಧ್ಯಕ್ಷರು ಸಿಎಂ ಕಚೇರಿಯಿಂದ ಒಂದು ಸಮೀಕ್ಷೆ ಮಾಡಿದ್ದಾರೆ ಅಧಿಕಾರಿಗಳ ಮೂಲಕ ಅನ್ನೋದು. ಇಲ್ಲ, ನಾವೇನು ಮಾಡಿಲ್ಲ. ಇಟ್ ಇಸ್ ಟೂ ಅರ್ಲಿ. 3-4 ತಿಂಗಳಲ್ಲೇ ಮೌಲ್ಯಮಾಪನ ಮಾಡೋಕ್ಕಾಗೋದಿಲ್ಲ. 1 ವರ್ಷ ಆದ್ಮೇಲೆ ಮೌಲ್ಯಮಾಪನ ಮಾಡುತ್ತೆ. ಸೊ ಶ್ರೀಕಂಠೇಗೌಡರು ಎಲ್ಲ ತಾವು ನೋಡ್ತಾ ಇದ್ರಿ, ಕೇಳ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂತಂದ್ರೆ ಅಸ್ತಿತ್ವಕ್ಕೆ ಬಂದು 3.5 ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಮೌಲ್ಯಮಾಪನದ ವಿಚಾರ ಅಂದ್ರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಓಟಕ್ಕೆ ಅಥವಾ ಅವರ ಸಂಪೂರ್ಣದ ಸಹೋದ್ಯೋಗಿಗಳ ಓಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ಇದರಿಂದ ಸ್ಪಷ್ಟ ಆಗುತ್ತೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಮಧ್ಯೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು. ಶ್ರೀಕಂಠೇಗೌಡ್ರೆ, ಈಗ ಮೊದಲಿಗೆ ಜನಸಾಮಾನ್ಯರಿಗೆ ಒಳ್ಳೆ ಆಡಳಿತ ಕೊಡುವ ದಿಸೆಯಲ್ಲಿ ಮತ್ತು ಆಡಳಿತಕ್ಕೆ ಚುರುಕು ಮೂಡಿಸುವ ಹಿನ್ನೆಲೆಯಲ್ಲಿ ಮೌಲ್ಯಮಾಪನ ಅನ್ನುವಂಥ ಒಂದು ಕ್ರಮವನ್ನು ಸಾರ್ವಜನಿಕ ಆಡಳಿತದ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಯಾಗಿ ನಾನು ಸ್ವಾಗತ ಮಾಡ್ತೇನೆ. ಆದರೆ ಈ ಒಂದು ಘೋಷಣೆಯನ್ನು ಕಾಂಗ್ರೆಸ್ ಅಧ್ಯಕ್ಷರು ಮಾಡುವ ಮುನ್ನ ಮುಖ್ಯಮಂತ್ರಿಗಳ ಒಟ್ಟಿಗೆ ಸಮಾಲೋಚನೆ ಮಾಡಿಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ ಆಗ್ತಾ ಇದೆ. ಬಹುಶಃ ಇದು 4-5ನೇ ಬಾರಿ ಈ ಪ್ರಯತ್ನ ಆಗಿದೆ ಅಂತೇಳಿ ಅಂದ್ಕೊಳ್ತೇನೆ. ಯಾವತ್ತೂ ಸರ್ಕಾರದ ಮುಖ್ಯಸ್ಥರಂಥ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರ ನಡುವೆ ಸಂಪೂರ್ಣವಾದ ಹೊಂದಾಣಿಕೆ ಇರಬೇಕಾಗ್ತದೆ. ಈ ಹಿಂದೆ ಪರಮೇಶ್ವರ್ ಅವರು ಒಂದು ಘೋಷಣೆಯನ್ನು ಮಾಡಿದರು, ನಮ್ಮ ಸರ್ಕಾರದ ಎಲ್ಲ ಸಚಿವರು ಕಾಂಗ್ರೆಸ್ ಕಚೇರಿ ಕಡ್ಡಾಯವಾಗಿ ಬರಬೇಕು ಅಂತ ಹೇಳಿ. ಎಲ್ಲಿ ಬಂದರು? ಯಾರು ಬಂದರು? ಎಲ್ಲಿ ಸರ್ಕಾರ ಮತ್ತು ಪಕ್ಷದ ನಡುವೆ ಹೊಂದಾಣಿಕೆ ಇದೆ? ಹಾಗಾಗಿ ಒಂದು ಬಹಳ ಮುಖ್ಯವಾಗಿ ಆಡಳಿತಕ್ಕೆ ಚುರುಕನ್ನು ಮುಟ್ಟಿಸ್ತಕ್ಕಂಥದ್ದು, ಆಡಳಿತದಲ್ಲಿ ದಕ್ಷತೆಯನ್ನು ತರ್ತಕ್ಕಂಥದ್ದು ಮತ್ತು ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ದಿಸೆಯಲ್ಲಿ ಇಂಥ ಒಂದು ಪ್ರಯತ್ನ ಬೇಕು ಅಂತೇಳಿ ಅಧ್ಯಕ್ಷರು ಭಾಳ ವೇಗವಾಗಿ ಮುಂದೆ ಹೋಗಿದ್ದಾರೆ. ಎಲ್ಲಿವರೆಗೂ ಹೋಗಿದ್ದಾರೆ ಅವರು ಅಂದರೆ, ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನಿಂದ ಕ್ವಶನೇರ್ ರೆಡಿ ಮಾಡಿಸ್ತೇನೆ, ಜಿಲ್ಲೆ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಕ್ವಶನೇರ್ ಕಳಿಸ್ತೇನೆ, ಅವರಿಂದ ಉತ್ತರ ಬಂದ ಮೇಲೆ ನಾವು ಸಚಿವರ ಮೌಲ್ಯಮಾಪನಕ್ಕೆ ಮುಖ್ಯಮಂತ್ರಿಗಳ ಜೊತೆ ಸೇರಿ ನಮ್ಮ AICC ಉಸ್ತುವಾರಿ ಕಾರ್ಯದರ್ಶಿಗಳು ಇಟ್ಕೊಂಡು ಮೌಲ್ಯಮಾಪನ ಮಾಡ್ತೇವೆ ಅನ್ನೋಂಥ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಸಮಂಜಸ ಅಲ್ಲ ಅಂತೇಳಿ. ಬಹುಶಃ ಇದು ಅತ್ಯಂತ ಸ್ಪಷ್ಟ ಆಗ್ತಾ ಇದೆ, ಪಕ್ಷ ಮತ್ತು ಸರ್ಕಾರದ ನಡುವೆ ಖಂಡಿತ ಇಲ್ಲಿ ಹೊಂದಾಣಿಕೆ ಇಲ್ಲ ಅಂಥೇಳಿ, ಗೊಂದಲ ಇದೆ ಅಂಥೇಳಿ. ಇನ್ನೊಂದು ನಮ್ಮ HK ಪಾಟೀಲ್ರು ಹೇಳಿದ್ರು 3 ತಿಂಗಳು ಆ ಥರ ಪರೀಕ್ಷೆಗೆ ಓದ್ಕೋಬೇಕು ಅಂತ. ನಾನು ಒಬ್ಬ ಕಾಲೇಜಿನ ಪ್ರಾಚಾರ್ಯನ ಹೇಳ್ತೇನೆ, ಸ್ವಾಮಿ ಈಗ ಸೆಮಿಸ್ಟರ್ ಸ್ಕೀಮ್ ಎಲ್ಲ ಕಡೆ ತಂದುಬಿಡ್ತೀರಿ ನೀವು. ಸೆಮಿಸ್ಟರ್ ಸ್ಕೀಮ್ ಅಂದ್ರೇನು? 3 ತಿಂಗಳಿಗೊಂದು ಪರೀಕ್ಷೆ. ಆನ್ಯುವಲ್ ಎಕ್ಸಾಮ್ ಹೋಯ್ತು, ಇವಾಗ ವಾರ್ಷಿಕ ಪರೀಕ್ಷೆ ಹೋಯ್ತು. ಈಗ ಈಗ 3 ತಿಂಗಳಿಗೆ ಪರೀಕ್ಷೆನ ನೀವು ನಮಗೆ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಕೊಟ್ಟ ಮೇಲೆ ಯಾಕೆ 3 ತಿಂಗಳಿಗೆ ಒಳಗಾಗ್ಬಾರ್ದು ಸ್ವಾಮಿ? ಇಲ್ಲಿ ಯಾಕೆ ಬೇಡ? ಅಲ್ಲಿ ಯಾಕೆ ಕೊಟ್ರಿ? ಚೆನ್ನಾಗಿ ಓದ್ಕೊಳ್ಳಿ, ಆಳವಾಗಿ ಅಧ್ಯಯನ ಮಾಡಲಿ, ಒಳ್ಳೆ ಫಲಿತಾಂಶ ಬರಲಿ, ಮಕ್ಕಳು ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡಲಿ ಅಂತೇಳಿ ನಾವು ಆಡಳಿತದಲ್ಲಿ ಅದನ್ನು ನಿರೀಕ್ಷೆ ಮಾಡ್ತೀವಿ. ನೀವು ಆಡಳಿತಕ್ಕೆ 1 ವರ್ಷ ಕಾಲ ಕೇಳ್ತೀರಿ, ಒಂದು ದಿನನೂ ಮುಖ್ಯ ಆಗ್ತದೆ. ಇವತ್ತು ನಮಗೆಲ್ಲ ಒಂದು ಆತಂಕ ಇದೆ, ಮುಖ್ಯಮಂತ್ರಿಗಳು ಬಿಟ್ಟರೆ ಇನ್ಯಾವ ಸಚಿವರು ಕ್ರಿಯಾಶೀಲರಾಗಿದ್ದಾರೆ? ಯಾರು ಸುದ್ದಿಯಲ್ಲಿದ್ದಾರೆ? ಆಡಳಿತ ಸರ್ಕಾರ ಇದೆ ಅಂತ ಅನ್ನಿಸ್ತಾ ಇದೆಯಾ? ಅಂದ್ರೆ ನೌಕರಶಾಹಿಗಳನ್ನು ಹತೋಟಿಯಲ್ಲಿ ಇಡಬೇಕು ಅನ್ನೋದಾದ್ರೆ IAS ಅಧಿಕಾರಿಗಳನ್ನ ಹತೋಟಿಯಲ್ಲಿಟ್ಟು ಕೆಂಗಲ್ ಹನುಮಂತೇಗೌಡರ ಮಾದರಿಯಲ್ಲಿ HD ದೇವೇಗೌಡರು ಹೇಗೆ ಸಮರ್ಥವಾಗಿ ಸರ್ಕಾರವನ್ನು ಹತೋಟಿಗೆ ತಗೊಂಡ್ರು ಆ ಕೆಲಸ ಆಗಬೇಕು ಅನ್ನೋದಾದ್ರೆ ಬಹುಶಃ ಈ ಮೌಲ್ಯಮಾಪನ ಸತ್ವಪರೀಕ್ಷೆ ಅಂತ ಕೆಲಸ ಆಗಬೇಕು ಅಂತೇಳಿ ಶ್ರೀಕಂಠೇಗೌಡರ ಮತ್ತೆ ಚರ್ಚೆ ಮಾಡ್ತೀನಿ. ಈಗ ಕೇಂದ್ರ ಸಚಿವರಂತ ಆಸ್ಕರ್ ಫರ್ನಾಂಡಿಸ್ ಕೂಡ ಈ ವಿಚಾರದ ಬಗ್ಗೆ ತಮ್ಮ ಪ್ರತಿಕ್ರಿಯೆ ನೀಡಿದರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿರ್ತಕ್ಕಂಥ ಆಸ್ಕರ್ ಫರ್ನಾಂಡಿಸ್
ಮೌಲ್ಯಮಾಪನ ಒಳ್ಳೆಯ ಬೆಳವಣಿಗೆ, ಅದು ತಪ್ಪಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಈ ಸಚಿವರ ಮೌಲ್ಯಮಾಪನ ಅನ್ನುವಂಥದ್ದು ಗೊಂದಲದ ಗೂಡಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯ 1 ವರ್ಷ ಬೇಡ ಅಂತ ಹೇಳ್ತಾರೆ, ಮತ್ತೊಂದು ಕಡೆ HK ಪಾಟೀಲ್ 3 ತಿಂಗಳ ನಮ್ಗೆ ತ್ರಾಸ ಆಗುತ್ತೆ ಅಂತಾರೆ, ಮತ್ತೊಂದು ಕಡೆ ಕೆಲವು ಸಚಿವರು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತಾರೆ. ಪರಮೇಶ್ವರ್ ಎಲ್ಲವೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನಾವು ಮೌಲ್ಯಮಾಪನ ಮಾಡ್ತೇವೆ, ಪಕ್ಷ ಮತ್ತು ಸರ್ಕಾರ. ಆದ್ರೆ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿರ್ತಕ್ಕಂಥ ಕೇಂದ್ರ ಸಚಿವ ಆಸ್ಕರ್ ಫರ್ನಾಂಡಿಸ್ ಮಂತ್ರಿಗಳ ಮೌಲ್ಯಮಾಪನ ಒಳ್ಳೆಯ ಬೆಳವಣಿಗೆ, ಇದನ್ನು ನಾನು ಸ್ವಾಗತ ಮಾಡ್ತೀನಿ ಅನ್ನುವಂಥದ್ದು. ಅಂದ್ರೆ ಈ ಒಂದು ಸಚಿವರ ಮೌಲ್ಯಮಾಪನ ಅನ್ನುವಂಥದ್ದು ಕಾಂಗ್ರೆಸ್ ಮತ್ತು ಸರ್ಕಾರದ ಮಧ್ಯೆ ಎಲ್ಲೊಂದು ಕಡೆ ಭಯ ಹುಟ್ಟಿಸಿದೆ. ಒಂದು ರೀತಿ ಸಚಿವರಲ್ಲೇ ಒಂದು ರೀತಿ ಗೊಂದಲಕ್ಕೆ ಈಡು ಮಾಡಿದೆ. ಪಕ್ಷದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇದನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಅದು ಒಳ್ಳೆಯ ಮೌಲ್ಯಮಾಪನ ಆಗುತ್ತಾ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಮೌಲ್ಯಮಾಪನದ ವಿಚಾರ ಏನಿದೆ ಇದು ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ರೀತಿ ಅಸಮಾಧಾನಕ್ಕೆ, ಮತ್ತೊಂದು ಕಡೆ ಇದನ್ನ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯಗಳು, ಅಂದ್ರೆ 2 ರೀತಿಯ ಅಭಿಪ್ರಾಯಗಳು ಕೂಡ ಕಾಂಗ್ರೆಸ್ನಲ್ಲಿ ವ್ಯಕ್ತ ಆಗ್ತದೆ. ಸೊ ಈಗ ಆಸ್ಕರ್ ಫರ್ನಾಂಡಿಸ್ ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ, ಸಚಿವರ ಮೌಲ್ಯಮಾಪನ ಆಗಲಿ ಆದ್ರೆ ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಮಾಧವ್ ಪ್ರಕಾಶ್ ಅವರೇ, ಬಹುತೇಕ ನಾವು ಚರ್ಚೆ ಮಾಡೋ ಬಹಳಷ್ಟು ಬೆಳವಣಿಗೆ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಹಿಡಿತ ಹೊಂದಿರತಕ್ಕಂಥ ಆಸ್ಕರ್ ಫರ್ನಾಂಡಿಸ್, ಮತ್ತೊಂದು ಕಡೆ ಪರಮೇಶ್ವರ್ ಅವ್ರ ಭೇಟಿ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವ್ರ ಹೇಳಿಕೆ. ಈ ಮೌಲ್ಯಮಾಪನದ ಬಗ್ಗೆನೇ ಒಂದು ರೀತಿ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಮನೆ ಮಾಡಿದೆ. ಅಂದ್ರೆ ಬಹುತೇಕ ಸರ್ಕಾರವನ್ನ ಕಂಟ್ರೋಲ್ ತರಬೇಕು ಅಥವಾ ಸರ್ಕಾರವನ್ನ ಕೈಯಲ್ಲಿ ಇಟ್ಕೋಬೇಕು, ಮತ್ತೊಂದು ಕಡೆ ಮೋದಿ ವಿರುದ್ಧವಾಗಿ ಸರ್ಕಾರವನ್ನ ಸಜ್ಜುಗೊಳಿಸೋಕೆ ಅಥವಾ ಚುನಾವಣೆಯನ್ನ ಗೆಲ್ಲಬೇಕನ್ನುವ ಕಾರಣಕ್ಕಾಗಿ ಎಲ್ಲೊಂದು ಕಡೆ ತರಾತುರಿಯಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಯಾರಿಗೂ ಕೂಡ ಒಂದು ರೀತಿ ಹದ್ದುಬಸ್ತಿನಲ್ಲಿ ಸಿಗ್ತಾ ಇಲ್ಲ. ಇದು ಒಂದು ತುಂಬ ಸ್ಪಷ್ಟವಾಗಿ ನಮಗೆ ಗೋಚರಿಸೋದು ಅಂದರೆ KPCC ಅಧ್ಯಕ್ಷರು ಒಂದು ರೀತಿ ಡೆಸ್ಪರೇಟ್ ಆಗಿರ್ತಾರೆ. ಆ ಡೆಸ್ಪರೇಟ್ ಆಗಿರೋದು ಅವರ ಮಾತುಗಳಲ್ಲಿ ಮತ್ತು ಮೌಲ್ಯಮಾಪನದ ಮಾತುಗಳಲ್ಲಿ ತುಂಬ ಕ್ಲಿಯರ್ ಆಗಿ ಗೋಚರಿಸ್ತದೆ. ಅದು ಯಾಕೆ ಅಂತ ಬಟ್ ಇವರೇ ಮಂತ್ರಿಗಳಾಗಿದ್ದಾಗ SM ಕೃಷ್ಣ ಸಂಪುಟದಲ್ಲೂ ಕೂಡ 1 ವರ್ಷದ ನಂತರ ಮೌಲ್ಯಮಾಪನ ಆಗಿರ್ತಕ್ಕಂಥ ಮೌಲ್ಯಮಾಪನ ಆ ಸಂದರ್ಭದಲ್ಲಿ ಗುಲಾಂ ನಬಿ ಆಜಾದ್ ಅವರು SM ಕೃಷ್ಣ ಅವರು ಕೃಷ್ಣ ಕಚೇರಿನಲ್ಲೇ ಕೂತು ಮಾಡಿದ್ರು. 1 ವರ್ಷದ ನಂತರ ಮಾಡಿದ್ರು. 1 ವರ್ಷದ ನಂತರ ಮಾಡಿದ್ರು. ಆದರೆ ಇಷ್ಟು ಬೇಗ 3 ತಿಂಗಳಲ್ಲಿ ಪರಮೇಶ್ವರ್ ಅವರು ಹೇಳೋದು, ಶ್ರೀಕಂಠೇಗೌಡರು ಒಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರು. ಅದೇನಂತಂದರೆ ಮಂತ್ರಿಗಳಾದವರು KPCC ಕಚೇರಿಗೆ ಬರಬೇಕು, ಮುಖ್ಯಮಂತ್ರಿಗಳು KPCC ಕಚೇರಿಗೆ ಬರಬೇಕು. ಅನುಷ್ಠಾನ ಆಗಲೇ ಇಲ್ಲ. ಸುದರ್ಶನ್, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ 1.5 ತಿಂಗಳು KPCC ಕಚೇರಿಗೆ ಬರಲೇ ಇಲ್ಲ. ಮತ್ತೆ ಪರಮೇಶ್ವರ್ ಅವರು ಅಷ್ಟೊಂದು ಬಾರಿ ಹೇಳಿದ್ರು, ಇನ್ನು ಒಬ್ಬ ಮಂತ್ರಿ ಅವರ ಹೇಳದಂಗೆ ಬಂದು KPCC ಕಚೇರಿಯಲ್ಲಿ ಕಾರ್ಯಕರ್ತರ ಅಹವಾಲುಗಳನ್ನು. ನನಗೊಂದು ಮಾಹಿತಿ ಬಂದಿದೆ ಮಾಧವ್ ಪ್ರಕಾಶ್, ಒಬ್ರು ಸಚಿವರು ಹೋದ್ರಂತ ಅಲ್ಲಿಗೆ, ಬಹಳ ದೊಡ್ಡ ಸ್ಥಾನದಲ್ಲಿದ್ದಾರೆ, ಬೆಂಗಳೂರವರ ಸಚಿವರು. ಅಲ್ಲಿರೋ ಎಲ್ಲ ಪಕ್ಷದ ಕಾರ್ಯಕರ್ತರು ಅಥವಾ ಕಚೇರಿ ಕೆಲಸ ಮಾಡುವಂತ ಸಚಿವರು ಬಂದಿದ್ದಾರೆ ಅಂತ. ಅವ್ರು ಯಾವುದೋ ತಮ್ಮ ನೈಸರ್ಗಿಕ ಕೆಲಸ ಇತ್ತಂತೆ ಮುಗಿಸ್ಕೊಂಡು ಮತ್ತೆ ಹೋಗ್ಬಿಟ್ರು ವಾಪಸ್ ಅನ್ನೋ ಮಾಹಿತಿ. ಅದೇ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಯಾವುದೇ ಒಬ್ಬ ಸಚಿವ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಮಾತುಗಳನ್ನು ಕೇರ್ ಮಾಡ್ತಾ ಇಲ್ಲ. ಅವರು ಬಂದರೆ ಬರ್ತಾರೆ, ಬರದೇ ಇದ್ರಿಲ್ಲ ಅನ್ನೋಂಥದ್ದು. ಅಂದರೆ ಅದರ ಅರ್ಥ ಏನು ಅಂತಂದರೆ, ಮಂತ್ರಿಗಳೂ ಬರ್ತಾ ಇಲ್ಲ, ಮುಖ್ಯಮಂತ್ರಿನೂ ಬರ್ತಾ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ಎಲ್ಲೋ ಒಂದು ರೀತಿ ಏಕಾಂಗಿತನ ಪ್ರದೇಶ ಕಾಂಗ್ರೆಸ್ ಎಲ್ಲೊಂದು ಕಡೆ ಕಂಟ್ರೋಲ್ ತಪ್ತಾ ಇದೆ ಅಂತ ಸರ್ಕಾರ ಪಕ್ಷದ ಕಂಟ್ರೋಲ್ ಅಲ್ಲಿ ಇಲ್ಲ. ಅಲ್ಲ, ಒಂದು ಮಹಾದೇವ್ ಪ್ರಕಾಶ್ ಅವರು ಕೂಡ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ. ನಾನು ಮೊದಲೇ ಹೇಳಿದ್ದೇನೆ, ನಾನು ಸರ್ಕಾರ ಬಂದು 3.5 ತಿಂಗಳಲ್ಲಿ ಅಧಿವೇಶನಕ್ಕೆ ಸಮಯ ಹೆಚ್ಚಿಗೆ ಆಗಿದೆ. ಗವರ್ನರ್ಸ್ ಅಡ್ರೆಸ್ ಎಲ್ಲ ಆಯಿತು, ಸಮಯ ಆಯಿತು. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಬಜೆಟ್ ಅಡ್ರೆಸ್, ಆಮೇಲೆ ಬಜೆಟ್ ಸೆಷನ್. ರಾಜ್ಯದ ಬಹಳಷ್ಟು ವ್ಯಾಪಕ ಮಳೆ ಆಗ್ತಾ ಇದೆ. ಅಲ್ಲ, ಒಂದು ನಿಮಿಷ, ಈಗ ಜಿಲ್ಲೆ ಬಗ್ಗೆ ಏನ್ ಮಾಡ್ತಾರೆ, ಅನೇಕ ಜಿಲ್ಲೆ ಬರ ಇದೆ. ಅಲ್ಲ, ನೀವು ಯಾವ ಭಾಗದಲ್ಲೂ ನಾನು ಮಾತಾಡ್ತಾ ಇದ್ದೇನೆ. ಸಚಿವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಅಲ್ಲಿ KDP ಸಭೆಗಳನ್ನ ಮಾಡ್ತಾ ಇದ್ದಾರೆ, ಮತ್ತು ಈ ಸರ್ಕಾರದ ಹೊಸ ಯೋಜನೆಗಳನ್ನ ಸಾವು ನೋವುಗಳಾಯ್ತು, ಒಬ್ಬ ಸಚಿವರು ಕಾಣಿಸ್ಕೊಂಡಿಲ್ಲ. ನಾನಂತೂ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ಕೊಂಡಿಲ್ಲ ಸಚಿವರು. ಜಿಲ್ಲೆಗಳಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಮ ವರದಿಗಾರನ್ನ ಈ ವಿಚಾರವಾಗಿ ಲಭ್ಯವಾಗ್ತಾ ಇಲ್ಲ, ಖಂಡಿತವಾಗ್ಲೂ ಕಾಣಿಸ್ತಾ ಇಲ್ಲ. ವಿಧಾನಸಭೆ ಒಳಗೆ ಹೋದ್ರೂ ಸಚಿವರುಗಳಿಲ್ಲ. ಅಥವಾ ನೀವು ಯಾವುದೇ ಕ್ಷೇತ್ರದಲ್ಲಿ ಕೇಳಿ, ಎಲ್ಲ ಕಡೆ ಇರ್ತಕ್ಕಂಥ ಕಂಪ್ಲೇಂಟು ಬೇರೆಯವ್ರದ್ದು ಯಾರ್ದು ಬೇಡ, ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರೇ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಸಚಿವರುಗಳಾಗಲಿ ಶಾಸಕರುಗಳಾಗಲಿ ಕೈಗೆ ಸಿಗ್ತಾ ಇಲ್ಲ ಅಂತ. ಶಾಸಕರುಗಳದ್ದು ಮೌಲ್ಯಮಾಪನ ಇದೆ ಅಂತ ಹೇಳಿದ್ದಾರೆ. ಶಾಸಕರದ್ದು ಈಗಾಗಲೇ ಏನಾಗಿದೆ ಪರಿಸ್ಥಿತಿ ಅಂದರೆ, ಇಷ್ಟು ದಿವಸ 3.5 ತಿಂಗಳಲ್ಲಿ 10 ರೂಪಾಯಿ ಗ್ರಾಂಟ್ ಯಾವುದಕ್ಕೂ ಬಿಡುಗಡೆ ಆಗಿಲ್ಲ.
ಅವ್ರಿಗೆ ಅನಿವಾರ್ಯವಾಗಿ ಕದ್ದೋಗೋ ಸ್ಥಿತಿ ಬಂದಿದೆ. ಯಾಕೆಂದ್ರೆ ಕ್ಷೇತ್ರಕ್ಕೆ ಹೋದ ತಕ್ಷಣ ಜನ ಯಾಕ್ರಿ ಕೆಲಸ ಮಾಡಿಲ್ಲ ಅಂತ ಕೇಳ್ತಾರೆ. ನಿಮ್ಗೂ ಗ್ರಾಂಟ್ ಬರ್ಬೇಕಾಗುತ್ತೆ. ಯಾರಿಗೂ ಇಲ್ಲ. ಹಿಂದಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ರಾಂಟ್ ಅನ್ನೇ ಫ್ರೀಸ್ ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಇಷ್ಟು ಅವ್ಯವಸ್ಥೆ ಆಗ್ತಾ ಇದೆ. ರಸ್ತೆಗಳಿಗೆ ಡಾಂಬರೀಕರಣ ಇಲ್ಲ, ರಸ್ತೆಗಳು ಮಳೆಗಾಲದಲ್ಲಿ ರಸ್ತೆ ಮಾಡಿ ಅಂತ ಕೇಳ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ರಸ್ತೆಗಳು ಸುಧಾರಣೆ ಮಾಡಕ್ಕಾಗುತ್ತೆ? ಸುಧಾರಣೆ ಮಾಡಕ್ಕಾಗುತ್ತೆ? ಖಂಡಿತವಾಗ್ಲೂ ನಾನು ರಸ್ತೆ ಸುಧಾರಣೆ ಇವತ್ತು ನಾಳೆ ಬೆಳಿಗ್ಗೆ ಮಾಡಿ ಅಂತ ಕೇಳ್ತಾ ಇಲ್ಲ. ಬಜೆಟ್ ಒಂದ್ ನಿಮಿಷ ಸುದರ್ಶನ್ ಅವರೇ, ಒಂದ್ ನಿಮಿಷ ಹಣಕಾಸು ಯಾವಾಗ ಬಿಡುಗಡೆ ಆಗುತ್ತೆ, ಗ್ರಾಂಟ್ ಯಾವಾಗ ಬಿಡುಗಡೆ ಆಗುತ್ತೆ? ನಾನು ಹೇಳ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಕೇಳಿ. ನಾನು ನಾಳೆ ಬೆಳಗ್ಗೆ ನಿಮ್ಗೆ ರಸ್ತೆ ಸುಧಾರಣೆ ಮಾಡಿ ಅಂತ ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಇವತ್ತು ಗುಂಡಿ ಮುಚ್ಚಬಹುದು, ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಹಿಂದಿನ ಸರ್ಕಾರ ಕೊಟ್ಟಿದ್ದಂತ ಗ್ರಾಂಟ್ಗಳನ್ನ ಫ್ರೀಸ್ ಮಾಡಿ ಇವತ್ತು ಆ ಕೆಲಸಗಳಿಗೆ ಟೆಂಡರ್ ಆಗಿ ಇವತ್ತಾಗಲೇ ವರ್ಕ್ ಆರ್ಡರ್ ಇಶ್ಯೂ ಆಗಿರ್ತಕ್ಕಂಥ ಕೆಲಸ ನಿಲ್ಲಿಸಿದಾರಲ್ಲ, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ? ಬ್ರೇಕ್ ತೊಗೊಳ್ತೀನಿ. ಸುದರ್ಶನ್ ಅವರೇ, ಈಗ ಒಬ್ಬ ಸಚಿವ ತನ್ನ ಇಲಾಖೆಯನ್ನ ಅರ್ಥ ಮಾಡ್ಕೊಳಕ್ ಒಂದಷ್ಟು ದಿನ ಬೇಕು, ಅಧಿಕಾರಿಗಳ ಜೊತೆ ಸಭೆಗಳನ್ನು ಮಾಡಬೇಕು, ಇಲಾಖೆ ಕಾರ್ಯಕ್ರಮಗಳು ಬಳಬೇಕಾದ್ರೆ ಯಾವ ಕಾರ್ಯಕ್ರಮ ಮೊದಲು ಜಾರಿಗೊಳಿಸಬೇಕು, ತನ್ನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ, ಯಾವ ಸ್ಕೀಮಿಗೆ ಎಷ್ಟು ಬರಬೇಕು, ಪಕ್ಷ ಜೊತೆಗೆ ಅದ್ರ ಯಾವ ಮಾನದಂಡ ಇಟ್ಕೊಂಡು ನೀವು ಮೌಲ್ಯಮಾಪನ ಮಾಡ್ತೀರಿ? ಯಾವ ವಿಷಯ ಅಂತಾನೆ ಹೇಳ್ತಾ ಇಲ್ಲ. ಮೌಲ್ಯಮಾಪನ ಏನ್ ಮೌಲ್ಯಮಾಪನ? ನಾನು ಸ್ಪಷ್ಟ ಮಾಡಿದ್ದೇನೆ. ನಾನು ಈಗ ಬಜೆಟ್ ಸೆಷನ್ ಮುಗಿದಾದ ಮೇಲೆ ಬೈ ಎಲೆಕ್ಷನ್ ಬಂದಿದೆ. ಬೈ ಎಲೆಕ್ಷನ್ನಲ್ಲಿ ಸ್ವಲ್ಪ ಕಾರ್ಯಕರ್ತರು ಮತ್ತು ಸಚಿವರುಗಳು ಎಲ್ಲರೂ ಕೂಡ ಜವಾಬ್ದಾರಿ ಇತ್ತು, ಮುಗಿಸಿ ಬಂದಿದೆ. ಈಗ ಡಿಪಾರ್ಟ್ಮೆಂಟ್ಸನ್ನು ಗಮನ ಹರಿಸ್ತಾ ಇದ್ದಾರೆ. ಅವರು ಕೂಡ ಸಹಜವಾಗಿ ಕಾರ್ಯಕರ್ತರದ್ದು ಒತ್ತಡ ಇರುತ್ತೆ ಮತ್ತು ನಿರೀಕ್ಷೆಗಳಿರುತ್ತೆ. ಕಾರ್ಯಕರ್ತರ ನಿರೀಕ್ಷೆ ಇರೋದಿಲ್ವಾ? ಹೌದು, ಕಾರ್ಯಕರ್ತರ ಪಿಲ್ಲರ್ಸ್ ಅಲ್ವಾ? ಹಾಗಾಗಿ ಕಾರ್ಯಕರ್ತರ ಕೆಲಸಗಳು ಆಗ್ತಾ ಇಲ್ಲ ಅಂತ ಆಗುತ್ತೆ ಹೇಳೋದು. ಕಾರ್ಯಕರ್ತರ ಅಭಿಪ್ರಾಯ ಮನ್ನಣೆ ಸಿಗ್ತಾ ಇಲ್ಲ. ಕಾರ್ಯಕರ್ತರು ತಮ್ಮ ಅಭಿಪ್ರಾಯಗಳನ್ನು ಎಲ್ಲಿ ಹೇಳ್ಕೊಳ್ತಾರೆ? ಪಕ್ಷದ ಅಧ್ಯಕ್ಷರ ಹತ್ರ ಹೇಳ್ಕೊಳ್ತಾರೆ. ಶಾಸಕರುಗಳು ತಮ್ಮ ಕಷ್ಟಗಳನ್ನ, ಕ್ಷೇತ್ರದ ಅಭಿವೃದ್ಧಿಗಳನ್ನ ಎಲ್ಲಿ ಹೋಗಿ ಹೇಳ್ಕೊಳ್ತಾರೆ? ಮುಖ್ಯಮಂತ್ರಿಗಳ ಜೊತೆಗೆ ಹೇಳ್ಕೊಳ್ತಾರೆ. ಹಾಗಾಗಿ ಸಚಿವರುಗಳು ಪಕ್ಷದ ಕಚೇರಿಗೆ ಬರಬೇಕು, ಕಾರ್ಯಕರ್ತರಿಗೆ ಅವಕಾಶವನ್ನು ನೆಟ್ವರ್ಕ್ ಅಲ್ಲಿ ಎಲ್ಲೊಂದು ಕಡೆ ಲಿಂಕ್ ತಪ್ತಾ ಇದೆ ಅನ್ನೋದೇ ಈ ಸಂದರ್ಭ. ತಪ್ಪಿಲ್ಲ, ಎಂಥದ್ದು ತಪ್ಪಿಲ್ಲ. ಈಗ ಒಂದು ವಾರದಿಂದ ಚೈನಾ ಪ್ರವಾಸದಲ್ಲಿ ಮುಖ್ಯಮಂತ್ರಿಗಳಿದ್ರು. ಹಾಗಾಗಿ ಒಂದ್ ಸ್ವಲ್ಪ ಕಾರ್ಯಕ್ರಮಗಳು ಹಾಗಂತ ಹೇಳಿ ಪಕ್ಷದ ಚಟುವಟಿಕೆಗಳನ್ನು ನಿಲ್ಲಿಸಬಾರ್ದು. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ ಮೇಲೂ ಯಾವುದೇ ಸಚಿವ ಕಾಂಗ್ರೆಸ್ ಕಚೇರಿ ಹೋಗ್ತಾ ಇಲ್ಲ. ಈಗ ಅದೇ ಬರ್ಲಿಲ್ಲ ಅಂದ್ರೆ ಅದ್ರ ಅರ್ಥ ಏನು ಅಂತ ಈ ಸಮಸ್ಯೆಯನ್ನ ಬಿಜೆಪಿ ಆಡಳಿತದಲ್ಲೂ ಕೂಡ ಎದುರಿಸಿದ್ದಾರೆ, ಅವರು ಕೂಡ ಎದುರಿಸಿದ್ದಾರೆ. ಇಲ್ಲಿ ಕೇಳಿ, ಪಕ್ಷದ ವ್ಯವಸ್ಥೆನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರಿಗೆ ತಮ್ಮದೇ ಆದಂತ ಜವಾಬ್ದಾರಿ, ಗೌರವ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದನ್ನು ಯಾರು ಕೂಡ ಮೂಲೆ ಗುಂಪು ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಯಾರು ಕೂಡ ತಿರಸ್ಕಾರ ಮಾಡೋದು ಸಾಧ್ಯ ಆಗೋದಿಲ್ಲ. ಅದರಿಂದ ಆ ರೀತಿ ಅಭಿಪ್ರಾಯಗಳನ್ನು ನೀವು ಹೊಂದಿದ್ರೆ ದಯಮಾಡಿ ಮೌಲ್ಯಮಾಪನ ಆಗಬೇಕು ಅಂದ್ಬಿಟ್ಟು ಪಕ್ಷ ಮತ್ತು ಸರ್ಕಾರ ಎರಡು ದ್ವೀಪಗಳಾಗಿ ಕೆಲಸ ಮಾಡಬಾರದು ಅನ್ನೋದನ್ನ ಒಪ್ಕೊಳ್ತಿರ್ತಾನೆ. ಎರಡು ಒಂದು ಸಂಬಂಧ ಬೇಕಲ್ಲ. ಎರಡು ಗಾಲಿಗಳಿದ್ದಾಗಿವ್ರೆ, ಎರಡು ಗಾಲಿ ಇದ್ದಾಗೆ ಅಲ್ಲ ಆಗ್ತಾ ಇಲ್ಲ. ಕೊರಗಿದೆ ನಮ್ಮ ಪಕ್ಷದ ಕಾರ್ಯಕರ್ತರು ಅನೇಕ ನಾಯಕರಲ್ಲಿ ನಮಗೆ ಎಲ್ಲೋ ಒಂದು ಭಾಗವಹಿಸಲ್ಲ, ನಮ್ ಕೆಲ್ಸಕ್ಕೆ ಯಾರು ಅನ್ನೋರಿಲ್ಲ, ನಮ್ಮನ್ನು ಕೇಳ್ತಾ ಇಲ್ಲ, ಕೆಲವರು ಮಾತ್ರ ನಡೀತಾ ಇದೆ ಸರ್ಕಾರದಲ್ಲಿ ಅನ್ನುವಂತ ಒಂದು ನೋವಿದೆ. ಅದು ಹೇಳ್ಕೊಳ್ತಾ ಇಲ್ಲ ನಿಮ್ ಕಾರ್ಯಕರ್ತರು. ಅಲ್ಲ, ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳಿದ್ರೆ ಏನು ಅಂದ್ರೆ 1 ವರ್ಷ ಮಿನಿಮಮ್ ಬೇಕೇ ಬೇಕು. ಈಗ ಮೌಲ್ಯಮಾಪನ ಬೇಡ ಆದ್ರೆ ಅದರ ಅರ್ಥ ಏನು? ದೇರ್ ಇಸ್ ನೋ ಅಂದ್ರೆ ಬೇಡ ಬೇಕು ಅಂತ ಅವ್ರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ? ಮೌಲ್ಯಮಾಪನ ಬೇಡ ಅಂತ ಹೇಳಿಲ್ಲ, ಸಮಯ ನೋಡ್ಕೊಂಡು ಅದನ್ನ ಇನ್ನೊಂದು ಅದನ್ನ ಡೆಸ್ಪರೇಟ್ ಅಂತ ಹೇಳಿದ್ ಮಾಧವ ಪ್ರಕಾಶ್ ಯಾಕೆ ಡೆಸ್ಪರೇಟ್ ಆಗುತ್ತೆ. ಅದು ಡೆಸ್ಪರೇಷನ್ ಅಂತ ಯಾಕೆ ಕರೀತೀವಿ? ಅಲ್ಲ, ಪರಮೇಶ್ವರ ಮಂತ್ರಿ ಆಗಿದ್ದಾಗ ಈ ರೀತಿಯ ಮೌಲ್ಯಮಾಪನ ಇರಲಿಲ್ಲ. ಪರಮೇಶ್ವರ್ ಗೊತ್ತಿತ್ತಲ್ವಾ ಯಾಕೆ 3 ತಿಂಗಳ ಮೌಲ್ಯಮಾಪನ? ಪರಮೇಶ್ವರ್ ಅವ್ರ ಮಂತ್ರಿ ಆಗಿದ್ದಾಗಲೂ ಕೂಡ SM ಕೃಷ್ಣ ಅವರ ಸರ್ಕಾರದಲ್ಲಿ ಮೌಲ್ಯಮಾಪನ ಇತ್ತು. 1 ವರ್ಷ ಆದ್ಮೇಲೆ ನಾನು ರಿಪೋರ್ಟಿಂಗ್ ಮಾಡಿದ್ದೀನಿ ಸುದರ್ಶನ್ ಅವರೇ, ನಾನು ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ.